ಓಕೆ, ಜಾಯಿಂಟ್ ವೆಂಚರ್ ಅಂದರೆ ಎಲ್ಲರಿಗೂ ಗೊತ್ತಿರ್ತೈತಿ. ಏನು ಜಾಯಿಂಟ್ ವೆಂಚರ್ ಅಂತಂದ್ರೆ there are two or more persons who are agreed to take over particular job for the particular period of time ಅಂತ ಕರಿತೀವಿ. ಅಂದರೆ ಒಂದು ಪರ್ಟಿಕ್ಯುಲರ್ ಜಾಬ್ನ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಗೆ ನಾವು ಮೂವ್ ಮಾಡೋದಕ್ಕೆ ಇಟ್ಸ್ ಲೈಕ್ ಅ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಬಟ್ ಪಾರ್ಟ್ನರ್ಶಿಪ್ ಏನಾಗಿರ್ತೈತೆ ಅಂದರೆ ಇಟ್ಸ್ ಅ ಕಂಟಿನ್ಯೂಸ್ ಬಿಸ್ನೆಸ್ ಅಂತ ಕರಿತೀವಿ ನಾವು ಅದನ್ನ ಪಾರ್ಟ್ನರ್ಶಿಪ್ನ. ಬಟ್ ಇದೇನಿರ್ತೈತೆ ಅಂದರೆ ಕಂಟಿನ್ಯೂ ಬಿಸ್ನೆಸ್ ಇರಲ್ಲ. ಆಫ್ಟರ್ ದ ಕಂಪ್ಲೀಷನ್ ಆಫ್ ಅ ಪರ್ಟಿಕ್ಯುಲರ್ ಜಾಬ್ ಇಟ್ ವಿಲ್ ಬಿ ವೈಂಡಿಂಗ್ ಅಪ್ ಅಂತ ಹೇಳಿ. ಅಂದ್ರೇನು, ಪರ್ಟಿಕ್ಯುಲರ್ ಜಾಬ್ ಆದಮೇಲೆ ಪರ್ಟಿಕ್ಯುಲರ್ ವರ್ಕ್ ಆದಮೇಲೆ ಜಾಯಿಂಟ್ ವೆಂಚರ್ ಏನಕೈತಿ ವೈಂಡಿಂಗ್ ಅಪ್ ಆಗೈತಿ. ಈಗ ಪಾರ್ಟ್ನರ್ಶಿಪ್ ಒಳಗೆ ನಮ್ಗೆ ಯಾರು ಬರ್ತಾರ, ಪಾರ್ಟ್ನರ್ಸ್ ಬಂದಂಗೆ ಇಲ್ಲಿ ಯಾರು ಬರ್ತಾರ ಅಂದ್ರೆ ಕೋ ವೆಂಚರ್ಸ್ ಬರ್ತಾರೆ. ಯಾರು ಬರ್ತಾರ? ದೇರ್ ಆರ್ ಟೂ ಪಾರ್ಟೀಸ್, ದೇರ್ ಆರ್ ಟೂ ಆರ್ ಮೋರ್ ಪರ್ಸನ್ಸ್ ಇನ್ ಅ ಪಾರ್ಟ್ನರ್ಶಿಪ್ ಆರ್ ಆಲ್ಸೋ ದೇರ್ ಆರ್ ಟೂ ಆರ್ ಮೋರ್ ಪರ್ಸನ್ಸ್. ಇದ್ರೊಳಗೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರ್ತಾರೆ. ಇದ್ರಾಗ ಜಾಯಿಂಟ್ ವೆಂಚರ್ನಾಗೂ ಆಲ್ಮೋಸ್ಟ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರ್ತಾರೆ. ಬಟ್ ಇದ್ರಾಗಿರೋಂಥವ್ರಿಗೆ ನಾವು ಪಾರ್ಟ್ನರ್ಸ್ ಅಂತ ಕರೆದ್ರೆ, ಇದ್ರಾಗಿರೋಂಥವ್ರಿಗೆ ನಾವು ಏನಂತ ಕರಿತೀವಿ, ಕೋ ವೆಂಚರ್ಸ್. ಸೊ ಸಿಂಪಲ್ ಆಗಿ ಜಾಯಿಂಟ್ ವೆಂಚರ್ ಅಂದ್ರೆ ಏನಂದ್ರೆ ಇಟ್ಸ್ ಅ ಪರ್ಟಿಕ್ಯುಲರ್ ಜಾಬ್ ಫಾರ್ ದ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂತೇಳಿ. ಒಂದು ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ವರ್ಕ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಜಾಯಿಂಟ್ ವೆಂಚರ್ ಅಂತ ಹೇಳಿ ಕರಿತೀವಿ. ಸೊ ಸಿಂಪಲ್ ವರ್ಡ್. ಸೊ ಈಗ ನಾವು ಏನು ಮಾಡ್ಬೇಕಂತ ಇದ್ರಾಗ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಎಷ್ಟು ಮೆಥಡ್ಸ್ ಅದಾವು, ಹೌ ಮೆನಿ ಮೆಥಡ್ಸ್ ಆಫ್ ದ ಜಾಯಿಂಟ್ ವೆಂಚರ್ ಅಂತ ತಗೊಂಡಾಗ there are three methods. First one, what is that? There is no separate books of accounts maintained. No separate set of books maintained. ಅಂದ್ರೆ ಇಲ್ಲಿ ಯಾವುದೇ ಆದಂತ ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಇರಂಗಿಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಮೇಂಟೈನ್ಡ್ ಒಂದೇ ಮೆಥಡ್ ಇದೆ. ಸೊ ಈ ಮೆಥಡ್ ಒಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಒಬ್ಬೊಂದು ಬುಕ್ ನೋಡೋದು. ಫಾರ್ ಎಕ್ಸಾಂಪಲ್ ದೇರ್ ಆರ್ ಟೂ ಪರ್ಸನ್ಸ್ ಇದ್ರೆ ಅಂತ ತಿಳ್ಕೊಳ್ಳೋಣ, ಯಾರ್ಯಾರು ಎ ಮತ್ತು ಬಿ ಇದ್ರೆ ಅಂತ ತಿಳ್ಕೊಳ್ಳೋಣ. ಸೊ ಇಫ್ ದೇರ್ ಆರ್ ಟೂ ಪರ್ಸನ್ಸ್, ದ ಎ ಪ್ರಿಪೇರ್ ದೇರ್ ಅಕೌಂಟ್ಸ್ ಅಂತೇಳಿ ಎ ಏನು ಮಾಡ್ತಾನ, ಅವನ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾನೆ ವಿತ್ ಕೋ ವೆಂಚರ್ ಅಕೌಂಟ್. ಅವ ಏನು ಮಾಡ್ತಾನ, ಎ ದ ಬುಕ್ಸ್ ಆಫ್ ಎ ಜಾಯಿಂಟ್ ವೆಂಚರ್ ಅಕೌಂಟ್ ಜೊತೆಗೆ ಅವ ಏನು ಮಾಡ್ತಾನ, ಕೋ ವೆಂಚರ್ಸ್ ಅಕೌಂಟ್ ಅಂದ್ರೆ, ಕೋ ವೆಂಚರ್ಸ್ ಅಂದ್ರೆ ಯಾರು, ಅವನ ಜೊತೆಗೆ ಇದ್ದವನ ಅಕೌಂಟ್ ಯಾವ್ದು, ಬಿ. ಆ ಥರ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ. ಬಿ ಏನು ಮಾಡ್ತಾನ, ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ ಕೋ ವೆಂಚರ್ ಅಕೌಂಟ್. ಎ ಏನು ಮಾಡ್ತಾನ, ಎ ಪ್ರಿಪೇರ್ಡ್ ಅಥವಾ ಎ ಈಸ್ ಪ್ರಿಪೇರಿಂಗ್ ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ ಕೋ ವೆಂಚರ್ ಅಕೌಂಟ್. ಎ ಏನು ಮಾಡ್ತಾನ, ಜಾಯಿಂಟ್ ವೆಂಚರ್ ಜೊತೆಗೆ ಏನು ಮಾಡ್ತಾನ, ಕೋ ವೆಂಚರ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ. ಬಿ ಏನು ಮಾಡ್ತಾನ, ತನ್ನ ಬುಕ್ ಒಳಗೆ ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ ಯಾರು, ಎ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ. ದಟ್ ಇಸ್ ದ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಏನಂತಂದ್ರೆ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಮೆಥಡ್ ಅಂತ, ಅಥವಾ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ಸ್ ಮೇಂಟೈನ್ ಅಂತ ಹೇಳಿ. ಇದ್ರೊಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಬುಕ್ಸ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಬಂದು ತೊಗೊತೀನಿ ಈ ಮೆಥಡ್ನ. ಸೊ ಥರ್ಡ್ ಒನ್ ಏನಂತಂದ್ರೆ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಮೇಂಟೈನ್ ಅಂತ ಹೇಳಿ. ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಅಂತಂದ್ರೆ ಇಲ್ಲಿ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ನ ಮೇಂಟೈನ್ ಮಾಡ್ತಾ ಬರ್ತಾರ. ಸೊ ಈ ಚಾಪ್ಟರ್ ಹೇಳೋದ್ನಾಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಯಾವುದೇ ಆದಂಥ ರೂಲ್ಸ್ನ ನಾನು ಜನರೇಟರ್ನ ಪಾಸ್ ಮಾಡಲ್ಲ. ಓಕೆ, ಈಗ ಫಸ್ಟ್ ಮೆಥಡ್ ತಗೋಣ. ದಟ್ ಈಸ್ ವಾಟ್ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಮೇಂಟೈನ್ಡ್ ಅಂತ ಹೇಳಿ. ಓಕೆ, ಈ ಮೆಥಡ್ ಒಳಗೆ ಏನು ಮಾಡ್ಬಿಡ್ತಾರ ಅಂತಂದ್ರೆ ಈಗ ಎ ಮತ್ತು ಬಿ ಇದ್ರೆ ತಿಳ್ಕೊಳ್ಳೋಣ, ಯಾರ್ಯಾರು ಜಾಯಿಂಟ್ ವೆಂಚರ್ ಇರಂತ ಕೋ ವೆಂಚರ್ಸ್ ಎ ಅಂಡ್ ಬಿ ಅದ್ರ ಅಂತ ತಿಳ್ಕೊಳ್ಳೋಣ. ಎ ಏನು ಮಾಡ್ತಾರ ಅಂದ್ರೆ ಈಗ ಇನ್ ದ ಬುಕ್ಸ್ ಆಫ್ ಎ ಪ್ರಿಪೇರ್ ಮಾಡಾಯ್ತು ಅಂತ ತಿಳ್ಕೊಳ್ಳೋಣ. ನಾವೀಗ ಇನ್ ದ ಬುಕ್ಸ್ ಆಫ್ ಯಾರು ಎ ಪ್ರಿಪೇರ್ ಮಾಡಾಯ್ತಾನ ಅಂತ ತಿಳ್ಕೊಂಡ್ರೆ ಇವ ಏನು ಮಾಡ್ಬಿಡ್ತಾನ, ಜಾಯಿಂಟ್ ವೆಂಚರ್ ಇವ ಏನು ಮಾಡ್ಬಿಡ್ತಾನ ಅಂತಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಒಂದು ಪ್ರಿಪೇರ್ ಮಾಡ್ತಾನ. ಓಕೆ, ಜಾಯಿಂಟ್ ವೆಂಚರ್ ಅಕೌಂಟ್ ಒಂದು ಜೊತೆಗೆ ಬಿ ಅಕೌಂಟ್ ಪ್ರಿಪೇರ್ ಮಾಡ್ತಾನೆ. ಅಂದ್ರೆ ಹಿ ವಿಲ್ ಪ್ರಿಪೇರ್, ಯಾರು ಎ ಪ್ರಿಪೇರ್ಡ್ ಏನು ಮಾಡ್ತಾನೆ, ಜಾಯಿಂಟ್ ವೆಂಚರ್ ಅಕೌಂಟ್ ವಿತ್ ಕೋ ವೆಂಚರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ, ಯಾರು ಎ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಮೆಥಡ್. ಈ ಮೆಥಡ್ ಪ್ರಕಾರ ನಾವು ಅಕೌಂಟ್ನ ಹೆಂಗೆ ಹಾಕ್ತೇವೆ ಅನ್ನೋದು ನೋಡ್ಕೊಂತ ಬರೋಣ. 2 minutes. ಓಕೆ, ಸ್ವಲ್ಪ ಬರಬೇಕು. ಓಕೆ, ಸಿ ದ್ಯಾಟ್ ಸಂಗಮೇಶ್ ಬಾಟ್ ಗೂಡ್ಸ್ ಆಫ್ ದ ವ್ಯಾಲ್ಯೂ ಆಫ್ ರುಪೀಸ್ ಎಷ್ಟು 1,50,000 ಕನ್ಸೈನ್ಡ್ ದೆಮ್ ಟು ದ ನವೀನ್ ಟು ಬಿ ಸೋಲ್ಡ್ ಆನ್ ಜಾಯಿಂಟ್ ವೆಂಚರ್. ನೋಡಿಲ್ಲ, ಸಂಗಮೇಶ್ ಏನು ಮಾಡ್ತಾನ, ಗೂಡ್ಸ್ನ ಪರ್ಚೇಸ್ ಮಾಡ್ತಾನ ಫಾರ್ 1,50,000 ಆ್ಯಂಡ್ ಕನ್ಸೈನ್ಡ್ ದೆಮ್ ಟು ದ ನವೀನ್. ಕನ್ಸೈನ್ಡ್ ದೆಮ್ ಅಂತಂದ್ರೆ ನವೀನ್ಗೆ ಅವ್ನು ಏನು ಮಾಡ್ತಾನೆ, ಸೆಂಡ್ ಮಾಡ್ತಾನೆ. ಎದಕ್ಕೋಸ್ಕರ ಅಂದ್ರೆ ಟು ಬಿ ಸೋಲ್ಡ್ ಆನ್ ಜಾಯಿಂಟ್ ವೆಂಚರ್. ನೀವು ಕನ್ಸೈನ್ಮೆಂಟ್ ಕಲ್ತೀರಿ, ಆದರೆ ಕನ್ಸೈನ್ಮೆಂಟ್ ಒಳಗೆ ಕಮಿಷನ್ ಬೇಸಿಸ್ ಮೇಲೆ ಗೂಡ್ಸ್ನ ಸೆಂಡ್ ಮಾಡ್ತಿದ್ರು. ಬಟ್ ಇಲ್ಲಿ ಆನ್ ದ ಜಾಯಿಂಟ್ ವೆಂಚರ್ ಬೇಸ್ ಮೇಲೆ ಏನು ಮಾಡ್ತಾರೆ ಅವರು, ಗೂಡ್ಸ್ನ ಸೆಂಡ್ ಮಾಡ್ತಾನೆ. ಎದಕ್ಕೋಸ್ಕರ ಟು ಬಿ ಸೋಲ್ಡ್. ಪ್ರಾಫಿಟ್ ಬೀಯಿಂಗ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 2:1. ಅಂದರೆ ರೇಷಿಯೋ ಆದಮೇಲೆ ಅದನ್ನು ರೇಷಿಯೋನ ಅಂದ್ರೆ ಆದಂಥ ಪ್ರಾಫಿಟ್ನ
2:1 ರೇಷಿಯೋ ಪ್ರಕಾರ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾರೆ. ನೆಕ್ಸ್ಟ್ ಒನ್, he paid rupees 8,000 ಫಾರ್ ಫೈಟ್ ಆ್ಯಂಡ್ ಇನ್ಸೂರೆನ್ಸ್. ಅಂದ್ರೆ ಯಾರು ಪೇ ಮಾಡ್ತಾರೆ ಅಂದ್ರೆ ಅದನ್ನ ಸಂಗಮೇಶ್ನ ಪೇ ಮಾಡ್ತಾನೆ. ಯಾಕಂದ್ರೆ ಇನ್ನೂ ಹೋಗಿ ಸಂಗಮೇಶ್ ಹೋಗಿ ರೀಚ್ ಆಗಿಲ್ಲ ಅವು. ಹಂಗಂದ್ರೆ ಅವ್ರು ಯಾವಾಗಲೇ ಒಂದಷ್ಟು ಟೈಮ್ ನಾವು ಕನ್ಫ್ಯೂಸ್ ಆಗ್ತೇವೆ. ಏನಂತ he paid ಅನ್ನಂತಲೇ ಸಂಗಮೇಶ್ ಬಂದ್ಬಿಡ್ತೀವಿ ನಾವು, ನವೀನಿಗೆ ಬಂದ್ಬಿಡ್ತೇವೆ ನಾವು. ಸೊ ಇನ್ನೊಂದು ಥಿಂಕ್ ಏನಂತಂದ್ರೆ ನವೀನ್ ರಿಸೀವ್ಡ್ ಅನ್ನೋ ವರ್ಡ್ ಅಥವಾ ನವೀನ್ ಹೆಸರು ಬರೋ ಮಟ್ಟನು ನಾವೇನು ಮಾಡಬಾರ್ದು, ನವೀನ್ ನೇಮ್ ತಗೋಬಾರ್ದು. ಓಕೆ, he paid rupees 8,000 ಫಾರ್ ಫೈಟ್ ಆ್ಯಂಡ್ ಇನ್ಸೂರೆನ್ಸ್. ಮುಂದೆ ಒಂದು ವರ್ಡ್ ಹೇಳ್ತಾನೆ, ಡ್ರೈವ್ ಆನ್ ನವೀನ್ ಫಾರ್ ರೂಪೀಸ್ ಎಷ್ಟು ಅಂತ ಹೇಳಿ 80,000. ಡ್ರೈವ್ ಮೀನ್ಸ್ ಏನಂತಂದ್ರೆ ಬಿಲ್. ಬಿಲ್ನ ಯಾವಾಗಲೂ ನಾವು ಯಾರ ಅಕೌಂಟ್ನಾಗ ಬರೀಬೇಕಂತ ಹೇಳಿದ್ವಿ, ಇನ್ನೊಬ್ಬನ ಹೆಸರು ಹಾಕ್ತಿರ್ತೇವೆ ನೋಡಿ ನಾವು. ಈ ಫಾರ್ ಎಕ್ಸಾಂಪಲ್ ಯಾವುದು ಜಾಯಿಂಟ್ ವೆಂಚರ್ ಅಕೌಂಟ್ ಜೊತೆಗೆ ನಾವೇನು ಮಾಡ್ತೀವಿ, ಇನ್ನೊಂದು ಕೋ ವೆಂಚರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾನೆ ಯಾವಾಗಲೂ ಯಾರು, ಸಂಗಮೇಶ್. ಸೊ ಅವಾಗ ನಾವು ಆ ಡ್ರೈವ್ ಆನ್ ಬಿಲ್ ಅಥವಾ ಬಿಲ್ ಡ್ರೈವ್ ಇಂಥ ವರ್ಡ್ ಬಂದಿದ್ವು ನಾವು ಬಿ ಆರ್ ಅಂತ ಹೇಳಿ ಬರೀಬೇಕು. ಈಗ ನಾವು ಇವನಿಗೆ ಬಿ ಆರ್ ಆಗೈತಿ, ಯಾರಿಗೆ ಬಿ ಆರ್ ಆಗೈತಿ ಅಂದ್ರೆ ಅದು ಸಂಗಮೇಶ್ಗೆ ಬಿ ಆರ್ ಆಗೈತಿ. ಅದನ್ನ ಎಲ್ಲಿ ಬರ್ಕೊಂತಾನಂದ್ರವ, ಇನ್ನೊಬ್ಬನ ಕೋ ವೆಂಚರ್ಸ್ ಅಕೌಂಟ್ನಾಗ ಬರ್ಕೊಂತಾನೆ. ಓಕೆ, ಕ್ಲಿಯರ್ ಆಯ್ತಾ ಇದು? ಸೊ ನೋಡೋಣ ನೆಕ್ಸ್ಟ್ ಒನ್ ಏನೈತಂತಂದೇಳಿ, ನವೀನ್ ಪೇಡ್ rupees 3,000 ಫಾರ್ ಸ್ಟೋರೇಜ್ ಅಂಡ್ 4,000 ಫಾರ್ ರೆಂಟ್ ಅಂಡ್ ಸೇಲ್ಸ್ ರಿಲೈಸ್ಡ್ rupees 2,40,000. ನೋಡ್ರಿ, ಈಗ ನವೀನ್ ಪೇ ಮಾಡಿದ 3,000 ಫಾರ್ ಸ್ಟೋರೇಜ್ ಅಂಡ್ 4,000 ಫಾರ್ ರೆಂಟ್. ಸೇಲ್ಸ್ ರಿಲೈಸ್ಡ್ rupees 2,40,000. ಸೇಲ್ಸ್ ಎಕ್ಸ್ಪೆನ್ಸಸ್ ಆಫ್ rupees ಎಷ್ಟು ಅಂತ ಹೇಳೋರು 6,000 ಪೇಡ್ ಬೈ ದ ಯಾರಂತ, ನವೀನ್. The final payment is made by the Naveen after deducting the 15% commission on the gross sales by the bank draft. Prepare the necessary accounts in the books of the both parties ಅಂತ ಹೇಳ್ತಾನೆ. ಆಕ್ಚುಲಿ ಅಂದ್ರೆ in the books of the both parties ಅಂತಂದ್ರೆ ಈಗ ನಾವು ಪ್ರಿಪೇರ್ ಮಾಡತ್ತಿರ ಬುಕ್ ಯಾರ್ದು, ಸಂಗಮೇಶನ್. ಈಗ ಸಂಗಮೇಶನ್ ಬುಕ್ನ ಪ್ರಿಪೇರ್ ಮಾಡತ್ತೇವೆ, ನೆಕ್ಸ್ಟ್ ಒಂದು ನವೀನ್ ಬುಕ್ನ ಪ್ರಿಪೇರ್ ಮಾಡಬೇಕು. ಅವಾಗಿದ್ದಾಗ ಉಲ್ಟಾ ಹಾಕ್ತೇವೆ, ಕ್ಯಾಶ್ ಇದ್ದಲ್ಲೇ ಇನ್ನೊಬ್ಬನ ಹೆಸರು ಬರುತ್ತೆ, ಇನ್ನೊಬ್ಬನ ಹೆಸರಿದ್ದಲ್ಲೇ ಕ್ಯಾಶ್ ಅಂತ ಹೇಳಿ ಬರುತ್ತೆ. ಸೊ ನೋಡೋಣ, ಈ ಫಸ್ಟ್ ನವೀನ್ ಬುಕ್ನ ಬರ್ಕೊಂತ ಹೋಗಲ್ಲ. ಫಸ್ಟ್ ಒಂದೊಂದು ಸೆಂಟೆನ್ಸ್ ಓದ್ಕೊಂತ ಹೋಗೋಣ. ಸಂಗಮೇಶ್ ಬಾಟ್ ಗೂಡ್ಸ್ ಆಫ್ ದ ವ್ಯಾಲ್ಯೂ ಆಫ್ ರೂಪೀಸ್ ಎಷ್ಟು ಅಂತ ಹೇಳ್ಯಾರ, 1,50,000. ಅದಕ್ಕೆ ನಾವು ಏನಂತ ಬರೀಬೇಕು ಅಂತಂದ್ರೆ, ಈಗ ಸಂಗಮೇಶ್ ಬಾಟ್ ಮಾಡ್ಯಾನ, ನಾವು ಬರೆಯಕತ್ತಿರೋ ಬುಕ್ ಸಂಗಮೇಶ್ ಅಂದಾಗ ನಾವು ಏನಂತ ಬರೀಬೇಕು, ಅದಕ್ಕೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬಹುದು. ನೀವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬಹುದು. ನೇತ್ರ ಮೊಬೈಲ್ ಐತಿ, ಓಕೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬಹುದು. ಎಷ್ಟು ಐತಿ ಹೇಳ್ರಿ, ಇದು 1,50,000. ಸೊ ನೀವು ಇದಕ್ಕೆ ಪರ್ಚೇಸ್ ಅಂತಾರ ಬರೀಬಹುದು ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಅಂತಾರ ಬರೀಬಹುದು. ನಾ ಏನು ಮಾಡ್ತೇನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಅಂತ ಬರ್ಬೋದು, ಪರ್ಚೇಸ್ ಆಫ್ ಗೂಡ್ಸ್ ಸಿಂಪಲ್ ಆಗಿ ನಿಮ್ಗೆ ತಿಳ್ಕೊಳಕ 1,50,000. ಎರಡನೇ ಬರೋಣ, ಮುಂದೆ ಹೋದ್ರೆ ಹೆಂಗೆ ಕಂಟಿನ್ಯೂ. ಕನ್ಸೈನ್ಡ್ ದೆಮ್ ಟು ದ ನವೀನ್ ಟು ಬಿ ಸೋಲ್ಡ್ ಆನ್ ಜಾಯಿಂಟ್ ವೆಂಚರ್, ಪ್ರಾಫಿಟ್ ಬೀಯಿಂಗ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 2:1. he paid rupees 8,000 ಫಾರ್ ದ ಫ್ಲೈಟ್ ಆ್ಯಂಡ್ ಇನ್ಸೂರೆನ್ಸ್. ಯಾರು ಇವನ ಪೇ ಮಾಡಿದ, ಎರಡನೇದು ಹಾಕ್ರಿ, ಫ್ಲೈಟ್ ಆ್ಯಂಡ್ ಇನ್ಸೂರೆನ್ಸ್. ಸೊ ಹೌ ಮಚ್ ಇಸ್ ದ ಅಮೌಂಟ್, 8,000. ನೋಡ್ರಿ, ಈಗ ಸಂಗಮೇಶ್ ಬುಕ್ನ ಬರೆಯಾಕತ್ತೀವಿ, ಸಂಗಮೇಶ್ ಮಾಡಿದ್ದೆಲ್ಲಕ್ಕೂ ನಾವು ಏನಂತ ಬರೀಬೇಕು, ಕ್ಯಾಶ್ ಅಂತ ಹಾಕಿ ಅವ್ನು ಮಾಡಿದ್ದೆಲ್ಲ ಖರ್ಚು ಮೊದಲೇ ಬರ್ಬಿಡ್ತೀವಿ ನಾವು. ಸಪ್ರೇಟ್ ಆಗಿ ಹಗಲೇ ಫಾರ್ ಎವ್ರಿ ಟೈಮ್ ನೀವು ಕ್ಯಾಶ್ ಅಂತ ಬರೆಯುತ್ತೆ, ಅವತ್ತು ನೆಸೆಸಿಟಿ ಇರಲ್ಲ. ಒಂದು ಸಲ ಬರೋದು ಅವ್ನು ಸಂಬಂಧಪಟ್ಟಂತ ಎಲ್ಲ ಐಟಮ್ನ ಬರೆದ್ಬಿಟ್ರೆ ಮುಗಿದು ಹೋಗ್ತು, ಈಸಿ ಇದೆ. ಯಾವಾಗ ಹಗಲೆಲ್ಲ ನಾವೇನು ಮಾಡ್ಬೋದು, ಇದಕ್ಕೂ ಕ್ಯಾಶ್ ಅಂತ ಹಾಕೋಬದ್ಲಿ ಒಂದ್ಸಲ ಕ್ಯಾಶ್ ಅಂತ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಐಟಮ್ನ ಬರ್ಬಿಡ್ಬೋದು. ಓಕೆ, ಮುಂದೆ ಕಂಟಿನ್ಯೂ. ಆತ ಡ್ರೈವ್ ಆನ್ ನವೀನ್ ಅಂತ ಹೇಳ್ತಾನೆ ನೋಡ್ರಿ, ₹80,000. ಈ ಡ್ರೈವ್ ಆನ್ ನವೀನ್ ಏನು ಮಾಡ್ತಾನೆ ಅಂತಂದ್ರೆ, ಈ ಸಂಗಮೇಶ್ ಇನ್ನೊಬ್ಬನ ಅಕೌಂಟ್ ಹಾಕಿರ್ತಾನೆ ನೋಡ್ರಿ, ಅವ ಆ ಅಕೌಂಟ್ನಾಗ ಹೋಗಿ ಬೈ ಬಿ ಆರ್ ಅಂತ ಬರೀಬೇಕು. ಡ್ರೈವ್ ಅಂತಂದ್ರೆ ಇಟ್ ಮೀನ್ಸ್ ಬಿಲ್ ಅಂತ ಅರ್ಥ. ಸೊ ಎಷ್ಟು ಅಮೌಂಟ್ ಹೇಳಿರೋದು ಬಿ ಆರ್ ಅಕೌಂಟ್, 80,000. ಜಸ್ಟ್ ಹೌ ಟು ರೈಟ್ ಲೈಕ್ ದಿಸ್, ಈ ಥರ ರೆಕಾರ್ಡ್ ಮಾಡಿ ಕೈ ಬಿಡ್ಬೇಕು ಈಗ. ಓಕೆ, ಕಂಟಿನ್ಯೂ. ನೆಕ್ಸ್ಟ್ ಒಂದು, ನವೀನ್ ಪೇಡ್ rupees 3,000 ಫಾರ್ ಸ್ಟೋರೇಜ್. ಈಗ ನೋಡಿ, ನಾವು ಬರೆಯುತ್ತಿರೋ ಬುಕ್ ಸಂಗಮೇಶ್, ನವೀನ್ ಪೇಡ್ ಮಾಡಿ ಅಂತ ಕೊಟ್ಟರೆ, ಈಗ ನವೀನ್ ಪೇಡ್ ಮಾಡಿದ್ರೆ ನಾವು ಏನು ಮಾಡ್ಬೇಕಂತ ಹೇಳಿದಾಗಲೇ ನವೀನಿನ ಹೆಸರು ಹಾಕ್ಬೇಕು. ನಾನು ನಿಮಗೆ ಇನ್ನೂ ಒಂದು ವಿಚಾರ ಹೇಳಿದ್ದೆ, ನಾನು ಏನಂತ ಹೇಳಿದೆ ಅಂತಂದ್ರೆ, ಈ ಕಡೆ ನಾವು ಪರ್ಚೇಜು, ನೆಕ್ಸ್ಟ್ ಒಂದು ಎಕ್ಸ್ಪೆನ್ಸಸ್, ಲಾಸಸ್ ಇಂಥವು ಬರಿತೀವಿ ಅಂತ ಹೇಳಿದೆ ನಾನು ನಿಮಗೆ. ಈ ಕಡೆ ಆ ಕಡೆ ಸೇಲ್, ಟೇಕನ್ ಓವರ್, ಇವೆರಡ ಬರೆಯೋದು ನಾವು ಆ ಕಡೆ. ಸೊ ನೋಡೋಣ ಮುಂದೇನೈತಿ. 3,000 ಫಾರ್ ಎದಕ್ಕೆ ಸ್ಟೋರೇಜ್ ಕೊಡೋಣ ನವೀನ. ಮೊನ್ನೆದು ಸ್ಟೋರೇಜು ಎಷ್ಟಪ್ಪ ಅಮೌಂಟ್ ಅದು, 3,000. ಎರಡನೇ ದಿನದ ರೆಂಟ್, ಹೌ ಮಚ್ ಇಸ್ ದ ಅಮೌಂಟ್ ಆಫ್ ರೆಂಟ್, 4,000. ಅಂಡ್ ನೆಕ್ಸ್ಟ್ ಒನ್, ಸೇಲ್ಸ್ ರಿಲೈಸ್ಡ್ rupees 2,40,000. ಸೇಲ್ಸ್ ರಿಲೈಸ್ಡ್ rupees 2,40,000 ಅಂತ ಹೇಳಿದ್ರೆ, ಹೂ ಮೇಡ್ ದ ಸೇಲ್ಸ್ ಹಿಯರ್, ಯಾರು ಸೇಲ್ ಮಾಡ್ತಾರೆ ಇಲ್ಲೇ, ನವೀನ. ಹೆಸರು ಕೊಟ್ಟಾರ ಅವರು, ಕೊಟ್ಟಿಲ್ಲ. ಹೌ ಕ್ಯಾನ್ ಯು ರಿಕಗ್ನೈಸ್ ದ್ಯಾಟ್, ಹೆಸರು ಕೊಟ್ಟಿಲ್ಲ ಈಗ ಅಲ್ಲಿ ಆ ಕ್ವಶನ್ ಒಳಗೆ, ಅದನ್ನ ಹೆಂಗೆ ರಿಕಗ್ನೈಸ್ ಮಾಡೋಣ ಈಗ.
ಸೊ ಇಸ್ ನವೀನ್ ಅಂತಂದು ಹೇಳಿ. ಸೊ ಫಸ್ಟ್ ಒಂದು ಕ್ವಶನ್ ಒಂದು ಸ್ಟಾರ್ಟಿಂಗ್ ಲೈನ್ ಹೇಳ್ತಾನೆ ಏನಂತ, ಸಂಗಮೇಶ್ ಬಾಟ್ ಗೂಡ್ಸ್ rupees 1,50,000 ಆ್ಯಂಡ್ ಕನ್ಸೈನ್ಡ್ ದಮ್ ಟು ಯಾರಿಗೆ, ನವೀನ್, ಟು ಬಿ ಸೋಲ್ಡ್ ಆನ್ ಜಾಯಿಂಟ್ ವೆಂಚರ್ ಅಂತ ಹೇಳಿ. ಅಂದ್ರೆ ನವೀನ್ ಸಂಗಮೇಶ್ ಬಾಟ್ ಮಾಡಿ ನವೀನ್ ಕಳಿಸ್ತಾನೆ, ಎದಕ್ಕಂತಂದ್ರೆ ಸೋಲ್ಡ್ ಮಾಡಕ್ಕೆ. ಹಂಗಂದ್ರೆ ಇಲ್ಲಿ ಯಾರು ಸೇಲ್ ಮಾಡ್ಯಾರ ಅಂತ ಅರ್ಥ, ನವೀನ್ ಸೇಲ್ ಮಾಡ್ಯಾರ ಅಂತ ಅರ್ಥ. ಈಗ ನವೀನ್ ಸೇಲ್ ಮಾಡಿದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಯಾಕೆ ನೋಡ್ರಿ ನೆನಪಿಟ್ಕೊಳ್ರಿ, ಸೇಲ್ ಮಾಡಿದ್ರೆ ಯಾಕೆ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು. ವಾಟ್ ಶುಡ್ ಹ್ಯಾವ್ ಟು ರೈಟ್ ಫಾರ್ ದಿಸ್, ಬೈ ನವೀನ್ಸ್ ಅಕೌಂಟ್. ಓಕೆ, ಇನ್ ಬ್ರಾಕೆಟ್ ಯು ಹ್ಯಾವ್ ಟು ರೈಟ್ ಏನಂತ, ಸೇಲ್ಸ್ ಪ್ರೊಸೀಡ್ಸ್ ಅಂತ ಬರೀಬಹುದು. So how much is the amount of sales proceeds? 2,40,000. So clear? So next one we have to say that sales expenses of rupees 6,000 paid by ಯಾರು ಅಂತ ಹೇಳ್ತಾರ, ನವೀನ್. ನೋಡ್ರಿ ಸೇಲ್ಸ್ ಎಕ್ಸ್ಪೆನ್ಸಸ್ ನವೀನ ಕೊಟ್ಟಾನ, ಇಲ್ಲಿ ನವೀನ್ ಅಂತ ಹೆಸರು ಹಾಕಿಟ್ಟವಲೆ. So direct you have to write sales expenses. So how much is the amount of sales expenses? 6,000. Final payment is made by Naveen after deducting the 15% commission on the gross sales by the bank draft ಅಂತ ಹೇಳ್ತಾನ. ಸೊ ಕಮಿಷನ್ ಯಾರಿಗೆ ಕೊಡ್ತಾರ, ನವೀನಿಗೆ ಕೊಡ್ತಾನ. ನವೀನಿನ ಹೆಸರನ್ನೇ ಬರೀಬೇಕಂದ್ರೆ ಯಾಕೆ ಗೊತ್ತಾ, ನಾವು ಒಂದು ಮಾತು ಹೇಳಿದಾಗ ನಿಮಗೆ ಸಂಗಮೇಶನ್ ಬುಕ್ನಾಗ ಬರೆಯತ್ತೀವಿ, ಸಂಗಮೇಶನ ಕಮಿಷನ್ ತಗೊಂಡಾಗ ಅದನ್ನು ಸಪ್ರೇಟ್ ಆಗಿ ಶೋ ಮಾಡಿ. ಈಗ ನಾವು ಬರೆಯಕತ್ತಿರೋದು ಯಾರು ಬುಕ್ನಾಗ, ಸಂಗಮೇಶನ್ ಬುಕ್ನಾಗ ಕಮಿಷನ್ ತಗೊಂಡಿರೋದು ಯಾರು, ನವೀನ್ ಅಂದಾಗ ಯು ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ನವೀನ್. ಅರ್ಥಾತಾ? ಸೊ ಕಮಿಷನ್ ಈಗ ಆಲ್ರೆಡಿ ಮೆನ್ಷನ್ ಮಾಡೀವಿ, ಅವನಾಗ ಆ ಹೆಡಿಂಗ್ನಾಗ ಬರೆಯಕತ್ಬಿಟ್ಟು ಎಲ್ಲವನ್ನ. ಸೊ 15% ಆನ್ ಸೇಲ್ಸ್ ಎಷ್ಟೈತಿ ಹೇಳ್ರಿ, 2,40,000 ಅಂದ್ರೆ. ಸೊ 2,40,000 ಮೇಲೆ 15% ಮಾಡಿದ್ರೆ 36,000 ಆಗ್ತದೆ. ಸೊ ನೆಕ್ಸ್ಟ್ ಒಂದು ಎಲ್ಲವೂ ಮುಗಿದಂಗೆ ಆಯ್ತು. ಹಂಗಂದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡ್ರಿ. ಇಷ್ಟ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡೋದು. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡಿದ್ರೆ ಟೋಟಲ್ ವಿಲ್ ಬಿ 2,40,000. 2,40,000. ಸೊ 2,40,000 ಒಳಗೆ ಇದು ಮೋಸ್ಟ್ ಡಿಡಕ್ಟ್ ಮಾಡ್ಕೊಳ್ರಿ. ಬಂದಂತ ಆನ್ಸರ್ನ ಟು ಕೋ ವೆಂಚರ್ಸ್ ಅಕೌಂಟ್ ಅಂತ ಹೇಳಿ ಬರೀರಿ. ಅಂದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ನ ಯಾರು ಹಂಚ್ಕೊಂತಾರ, ಕೋ ವೆಂಚರ್ಸ್ ಹಂಚ್ಕೊಂತಾರ. ಸೊ ಈ ಕಡೆ ಬಂದಂದ್ರೆ ಅದಕ್ಕೆ ಪ್ರಾಫಿಟ್ ಅಂತ ಕರಿತೀವಿ, ಲಾಸ್ ಅಂತ ಕರಿತೀವಿ, ಪ್ರಾಫಿಟ್ ಅಂತ ಕರಿತೀವಿ. ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಹೇಳಿ ಬರೀಬೇಕು. ಹೂ ಆರ್ ದೋಸ್ ಕೋ ವೆಂಚರ್ಸ್? ಓಕೆ, ಸಂಗಮೇಶ್ ಅಂಡ್ ನವೀನ್. ನಾವು ಸಂಗಮೇಶ್ ಬುಕ್ನಾಗ ಯಾವತ್ತು ಸಂಗಮೇಶ್ ಅಂತ ಬರೀಬಾರ್ದು. ವಾಟ್ ಶುಡ್ ಹ್ಯಾವ್ ಟು ರೈಟ್, ಪೇ ಅಂಡ್ ಅಕೌಂಟ್ಸ್. ಇನ್ನೊಬ್ಬ ಯಾರವ, ನವೀನ್. ನಾವು ಯಾರು ಬುಕ್ನಾಗ ಬರೀತೀವಿ ಒಂದು ಯಾವತ್ತು ಪೇ ಅಂಡ್ ಅಕೌಂಟ್ ಅಂತ ಬರೀಬೇಕು. ಓಕೆ, ಹಾಗಾದ್ರೆ ಈಗ ಉಳಿದಂತ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ, 33,000. ಸೊ ಈ 33,000 ನ ಆಸ್ ದ ರೇಷಿಯೋ ಗಿವನ್ ಇನ್ ದ ಪ್ರಾಬ್ಲಮ್ 2:1 ಪ್ರಕಾರ ಹಂಚಿದಾಗ 22,000, ಇನ್ನೊಂದು ಎಷ್ಟು 11,000. ನೋಡಿ ಸಿಂಪಲ್ ಐತಿ ಅಕೌಂಟ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದ್ರಾಗ ಬಂದಂತ ನವೀನ್ ಸಂಬಂಧಪಟ್ಟಂತ ಎಲ್ಲ ಐಟಮ್ನು ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಜಾಯಿಂಟ್ ವೆಂಚರ್ ಅಕೌಂಟ್ನಾಗ ಏನಂತ ಬರ್ತೀವಿ ನಾವು, ಟು ನವೀನ್ ಅಂತ ಬರ್ತೀವಿ. ಹಾಗಂದ್ರೆ ನವೀನ್ ಅಕೌಂಟ್ನಾಗ ಹೋಗಿ ಏನಂತ ಬರಿತೀವಿ ಹೇಳ್ರಿ, ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹೇಳಿ ಬರಿಬೇಕು. ಸೊ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಬರೆದು 1 by 1 ಅಷ್ಟು ಬರ್ಕೊಂತ ಬರ್ಬೇಕು. ಒಂದೇದು ಯಾವ್ದದು, ಸ್ಟೋರೇಜ್. ಎಷ್ಟಪ್ಪ ಅಮೌಂಟ್ ಅದು, 3,000. ಎರಡನೇದು ಯಾವ್ದದು, ರೆಂಟ್. ಸೊ ಹೌ ಮಚ್ ಇಸ್ ದ ಅಮೌಂಟ್, 4,000. ಮೂರನೇದು ಯಾವ್ದದು, ಸೇಲ್ಸ್ ಎಕ್ಸ್ಪೆನ್ಸಸ್. ಎಷ್ಟಪ್ಪ ಅಮೌಂಟ್, 6,000. ನಾಲ್ಕನೇದು ಇನ್ನೊಂದು ಐತಿ ನೋಡ್ರಿ, ಕಮಿಷನ್. ಸೊ ಹೌ ಮಚ್ ಇಸ್ ದ ಕಮಿಷನ್, 36,000. ಈಗ ನವೀನ ಸಂಬಂಧಪಟ್ಟಂತ ಪ್ರಾಫಿಟ್ ಐತಿ, ಅದಕ್ಕೂ ಜಾಯಿಂಟ್ ವೆಂಚರ್ ಅಂತ ಬರೀಬೇಕು. ಸೊ ಜಾಯಿಂಟ್ ವೆಂಚರ್ ಅಂತ ಬರೀಬೋದು. ನಾವೇನಂತ ಬರೀಣ, ಇಲ್ಲಿ ಬಂದು ಬೈ ಪೇಂಡಲ್ ಅಕೌಂಟ್ಸ್. ಹೌ ಮಚ್ ಇಸ್ ದ ಪೇಂಡಲ್, ನವೀನ್ ಶೇರ್ ಎಷ್ಟೈತಿ, 11,000. ಈ ಕಡೆ ಒಂದು ಐತಿ ನೋಡಿ, ಬೈ ನವೀನ್ ಅಂತ ಹೇಳಿ. ಹಾಗಾದ್ರೆ ನವೀನ್ ಅಕೌಂಟ್ ಆಗಿ ಏನಾಗತ್ತೆ ಹೇಳಿರೋದು, ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹಾಕೈತಿ. ಇನ್ ಬ್ರಾಕೆಟ್ ಯು ಹ್ಯಾವ್ ಟು ರೈಟ್ ಸೇಲ್ಸ್ proceeds. So how much is the amount, 2,40,000. Then we have to make it total ಮಾಡ್ರಿ. So 80,000, 3,000, 4,000, 6,000 ಎಲ್ಲ ಟೋಟಲ್ ಮಾಡ್ಕೊಂಡ್ರೆ, ಬಟ್ ಈ ಕಡೆ ಅಮೌಂಟ್ ಜಾಸ್ತಿ ಆಗಿರೋದ್ರಿಂದ 2,40,000 you have to write on both side of the total column. ಆಮೇಲೆ ರಿಮೈನಿಂಗ್ ಬ್ಯಾಲೆನ್ಸ್ 1 lakh ಉಳಿತು. So for this 1 lakh you have to write by bank account. In bracket you have to write final settlement. So this is all about in the books of Sangamesh. In the books of Sangamesh ಸಂಬಂಧಪಟ್ಟಂಗೆ ಬರೆದೆ ನಾವು. ಈಗ ಇದ ಅಕೌಂಟ್ ರಿಫ್ಲೆಕ್ಷನ್ ಆಕೈತಿ, ಬಟ್ ನಾವೇನ್ ಮಾಡ್ತೇವೆ ಅಂದ್ರೆ ಈಗ ಇನ್ ದ ಬುಕ್ಸ್ ಆಫ್ ಸಂಗಮೇಶ್ ಅನ್ನ ಬದಲಿ ನಾವೇನಂತ ಬರಿತೀವಿ, ಈಗ ನವೀನ್ ಅಂತ ಬರಿತೀವಿ.
ಇನ್ ದ ಬುಕ್ಸ್ ಆಫ್ ಏನು ಮಾಡ್ತೇವೆ ನಾವೀಗ ನವೀನ್ ಅಂತ ಬರಿತೀವಿ, ಹಾಕಬೇಕು. ಓಕೆ, ಈಗ ಏನು ಮಾಡಿದ್ವಿ ನಾವು ಇನ್ ದ ಬುಕ್ಸ್ ಆಫ್ ಸಂಗಮೇಶ್ ಮಾಡಿದ್ವಿ. ಡಿಪಾರ್ಟ್ ನಾವು ಮಾಡೋದೇನಂದ್ರೆ ಇನ್ ದ ಬುಕ್ಸ್ ಆಫ್ ನವೀನ್. ಈಗ ಏನು ಮಾಡೋಣ, ಇದಾಗ ಏನೈತಲ್ಲ ಒಂದು ಐಟಮ್ ಬಿಡಿದಂಗೆ ಅಷ್ಟೇ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬಟ್ ಏನಾಯ್ತು, ಇಲ್ಲಿ ಸಂಗಮೇಶನ್ ಬುಕ್ನಾಗ ಬರೀ ಹೊತ್ನಾಗ ನಾವು ಸಂಗಮೇಶ್ ಮಾಡಿದಕ್ಕೆಲ್ಲ ಏನಂತ ಹಾಕಿದ್ವಿ, ಕ್ಯಾಶ್ ಅಂತ ಹಾಕಿದ್ವಿ. ಬಟ್ ನಾವೀಗ ಬರೆಯುತ್ತಿರೋ ಬುಕ್ ಯಾವುದು, ನವೀನ್. ಹಂಗಂದ್ರೆ ಸಂಗಮೇಶ್ ಮಾಡಿದಂಥ ಖರ್ಚುಗಳನ್ನೆಲ್ಲವನ್ನು ನಾವು ಸಂಗಮೇಶ್ ಅಂತ ಹೇಳಿ ಬರೀಬೇಕು. ಅಲ್ಲೇ ಕ್ಯಾಶ್ ಅಂತ ಬರೀತೀವಿ, ಆಗಲ್ಲ. ಯಾಕೆ ಸಂಗಮೇಶನ್ ಬುಕ್ನಾಗ ಬರ್ದ ಅಂತೇಳಿ ಇಲ್ಲಿ ಕ್ಯಾಶ್ ಅಂತ ಬರೆದಿದ್ದೆ. ಬಟ್ ಇಲ್ಲಿ ನವೀನ್ ಬುಕ್ನಾಗ ಬರೆಯುತ್ತೀವಿ, ಸಂಗಮೇಶ್ ಮಾಡಿದಂಥ ಖರ್ಚು ಏನಾಕೈತಿ, ಇಲ್ಲಿ ಸಂಗಮೇಶ್ ಅಂತ ಹೆಸರನ್ನೇ ಬರಿತೀವಿ. ಒಂದಕ್ಕೆ ಯಾವ್ಯಾವು, ಪರ್ಚೇಸ್ ಆಫ್ ಗೂಡ್ಸ್, ಎಷ್ಟಕ್ಕೆ ಅಮೌಂಟ್ ಅದು, 1,50,000. ಸೆಕೆಂಡ್ ಒನ್ ಏನದು, ಫ್ರೈಟ್ಸ್, ಆ್ಯಂಡ್ ಏನಂತ ಇನ್ಸೂರೆನ್ಸ್. ಹೌ ಮಚ್ ಇಸ್ ದ ಅಮೌಂಟ್, 8,000. ನೋಡಿ ಸಿಂಪಲ್ ಆಗಿ ನಾವು ಬರೆಯುತ್ತಿರೋ ಬುಕ್ ಯಾಕಪ್ಪ, ನವೀನ್ ಬುಕ್ನಾಗ ಬರೆಯುತ್ತೀವಿ. ಇವು ಈಗ ನೋಡಿದ ಪ್ರಕಾರ ಸಂಗಮೇಶ್ ಮಾಡಿದಂಥ ಖರ್ಚಿಗೆ ನಾವು ಟು ಕ್ಯಾಶ್ ಅಂತ ಬರೀತೀವಿ. ಹಾಗಾಗಿ ಈ ಸಂಗಮೇಶನ್ ಇಲ್ಲಿ ಬಂದಿರಕ್ಕೂ ಅವ್ನ ಹೆಸರನ್ನ ಬರಿತೀವಿ. ಈಗ ನೋಡ್ರಿ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡೈತಿ. ಈಗ ಸಂಗಮೇಶನ್ ಬುಕ್ನಾಗ ಬರೆದಿದ್ವಿ, ಇಲ್ಲ ಟು ನವೀನ್ ಅಂತ ಬರೆದಿದ್ವಿ. ಯಾಕಂದ್ರೆ ಇದು ನವೀನ್ ಮಾಡಿದ್ವಿ ಎಲ್ಲವು ಅಂತ ಹೇಳಿ. ಇವು ನವೀನ್ ಮಾಡಿದ್ವಿ ಎಲ್ಲವನ್ನು ನಾವು ಸಂಗಮೇಶನ್ ಬುಕ್ನಾಗ ಬರೆಯೋ ಹೊತ್ನಾಗ ಅವ್ನ ಹೆಸರು ಹಾಕಿದ್ವಿ. ಈಗ ನಾವು ಬರೆಯಕತ್ತಿರೋ ಬುಕ್ ಯಾರ್ದು, ನವೀನ್ ಬುಕ್. ಹಂಗಂದ್ರೆ ನವೀನ್ ಮಾಡಂತ ಎಲ್ಲವಕ್ಕೂ ನಾವು ಏನಂತ ಬರೀಬೇಕು, ಕ್ಯಾಶ್ ಅಂತ ಬರೀಬೇಕು. ಟು ಕ್ಯಾಶ್ ಅಕೌಂಟ್. ನೋಡ್ರಿ ಚೇಂಜ್ ಆಗಲೇ ಕ್ಯಾಶ್ ಇದ್ದಲ್ಲೇ ಈಗ ನೇಮ್ ಬಂತು, ಯಾರ್ದು ಅವ್ರು ಸಂಬಂಧಪಟ್ಟಿದ್ದು. ಹಾಗಾದ್ರೆ ನವೀನ್ ಇದ್ದಲ್ಲೇ ಏನಂತ ಬಂತು, ಈಗ ಕ್ಯಾಶ್ ಅಂತ ಬಂತು. ಸಿಂಪಲ್ ಆಗಿ ಈ ಅಕೌಂಟ್ನ ತಗೊಂಡು ಇಲ್ಲಿ ಬರೀತೀನಪ್ಪ, ಸಿಂಪಲ್ ಆಗಿ ನಾನು. ಬಟ್ ನೇಮ್ ಚೇಂಜ್ ಮಾಡ್ತೇನೆ, ಹೆಡ್ಡಿಂಗ್ ಹಾಕೊಂಡ್ರಿ ನಾನು. ಈಗ ನವೀನ್ ಅಂತ ಬರೆದಿದ್ರೆ ಏನಂತ ಬರೆದ್ರೆ, ಇಲ್ಲ ಕ್ಯಾಶ್ ಅಂತ ಬರ್ಕೊಂಡು. ಯಾಕಂದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ದ ಜಾಯಿಂಟ್ ವೆಂಚರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ನವೀನ್ ಬುಕ್ನ ಬರೆಯೋದು. ಇಲ್ಲಿ ನೋಡಿ 1 by 1 ಬರ್ಕಂತ ಬರೋದು. ಒಂದೇದು ಯಾವುದು, ಸ್ಟೋರೇಜ್. ಹೌ ಮಚ್ ಇಸ್ ದ ಸ್ಟೋರೇಜ್, 3,000. ಸೆಕೆಂಡ್ ಒನ್ ಯಾವುದು, ರೆಂಟ್. ಹೌ ಮಚ್ ಇಸ್ ದ ರೆಂಟ್, 4,000. ಥರ್ಡ್ ಒನ್ ಯಾವುದು, ಸೇಲ್ಸ್ ಎಕ್ಸ್ಪೆನ್ಸಸ್. ಹೌ ಮಚ್, 6,000. ಈಗ ನೋಡ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ನಾಗ ನಾವು ಯಾರ ಬುಕ್ನ ಬರೀತಿದ್ವಾಗಲೇ ಸಂಗಮೇಶನ್ ಬುಕ್ನ ಬರೀತೀವಿ. ಬಟ್ ಕಮಿಷನ್ ಯಾರು ತಗೊಂಡಿದ್ವಾಗಲೇ, ನವೀನ್ ತಗೊಂಡಿದ್ದ. ಅದಕ್ಕೋಸ್ಕರ ನವೀನ್ ಹೆಸರು ಹಾಕಿ ಕಮಿಷನ್ ಬರೀತಿದ್ದೆ. ಬಟ್ ಈಗ ನಾವು ಯಾರ ಬುಕ್ನ ಬರೀತೀವಿ, ನವೀನ್ ಬುಕ್ನ ಬರೀತೀವಿ. ನವೀನನ್ನ ಕಮಿಷನ್ ತಗೊಂಡಾನ ಅಂತಂದ್ರೆ ಇಟ್ ಶುಡ್ ಶೋನ್ ಇಟ್ ಶುಡ್ ಬಿ ಶೋನ್ ಸಪ್ರೇಟ್ಲಿ ಆಸ್ ಅ ಏನಂತ, ಕಮಿಷನ್ ಅಂತೇಳಿ ಸಪ್ರೇಟ್ ಆಗಿ ಬರೀಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆಗೈತಿ ಕಾನ್ಸೆಪ್ಟ್ ಅನ್ಕೊಂತ ನಾನು. ಓಕೆ, ಸೊ ಇನ್ ಬ್ರಾಕೆಟ್ ಯು ಶುಡ್ ರೈಟ್ ಏನದ 15% on 2,40,000, then amount will be 36,000. ನೋಡ್ರಿ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಬಟ್ ಇಲ್ಲಿ ನವೀನ ಬುಕ್ನಾಗ ಬರೀತೀವಿ, ನವೀನ ಕಮಿಷನ್ ತಗೊಂಡಾರಂದ್ರೆ ಇಟ್ ಶುಡ್ ಶೋನ್ ಇಟ್ ಆಸ್ ಎ, ಅಥವಾ ಇಟ್ ಶೋನ್ ಶೋ ಇಟ್ ಆಸ್ ಎ ಏನಂದ್ರೆ ಸಪ್ರೇಟ್ ಆಗಿ ತೋರಿಸ್ಬೇಕು ಟು ಕಮಿಷನ್ ಅಂತೇಳಿ. ಈಗ ನೆಕ್ಸ್ಟ್ ಒಂದು ಈ ಕಡೆ ಒಂದು ಐಟಮ್ ಐತೆ ನೋಡಿ, ಬೈ ನವೀನ್ ಅಂತ ಬರ್ತೀವಿ. ಈಗ ನವೀನ ಬುಕ್ನಾಗ ಬರೆಯಾಗುತ್ತೆ, ನವೀನ್ ಅಂತ ಹೆಸರು ಹಾಕ್ಬಾರ್ದು, ಏನಂತ ಹಾಕ್ಬೇಕು, ಕ್ಯಾಶ್ ಅಂತ ಹಾಕ್ಬೇಕು. ನಾವು ನವೀನ್ ಯಾರ ಬುಕ್ನಾಗ ಬರೆದಿರ್ತೇವೆ ಅವ್ರ ಹೆಸರು ಬರ್ತೈತೆ ಅಂತಂದ್ರೆ ಅವ್ರದ ಬದಲಿಗೆ ಏನಂತ ಹಾಕ್ಬೇಕು, ಕ್ಯಾಶ್ ಅಂತ ಹಾಕ್ಬೇಕು. ಎಷ್ಟೈತೆ ಅಮೌಂಟ್ ಅದು, 2,40,000. ಸೊ ನೆಕ್ಸ್ಟ್ ಒಂದು ಒಂದು ಉಳಿತು. ಟೋಟಲ್ ಮಾಡಿ ಕ್ಲೋಸ್ ಮಾಡಿದ ಮೇಲೆ ಬಂದಂತ ಬ್ಯಾಲೆನ್ಸ್ 2,40,000. 2,40,000 ಒಳಗೆ ಅಷ್ಟು ಕಳ್ಕೊಂಡ್ರೆ ಇನ್ನು ಉಳಿದಂತ ಅಮೌಂಟ್ 33,000 ಟು ಕೋ ವೆಂಚರ್ಸ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಇನ್ ಬ್ರಾಕೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೀರಿ. ಓಕೆ, ಈಗ ನಾವು P&L ಅಕೌಂಟ್ ಅಂತ ಬರೆದ್ವಿ, ಯಾಕಂದ್ರೆ ಸಂಗಮೇಶನ್ ಹೆಸರು ಬರೆದಿದೆ. ಬಟ್ ಇಲ್ಲಿ ನಾವು ಬರೆಯಾಕ್ತಿರೋದು ಯಾವ ಬುಕ್, ನವೀನ್ ಬುಕ್. ಸಂಗಮೇಶ್ ಅಂತ ಬರೆದಿದೆ, ಅಲ್ಲೇ ನವೀನ್ ಬದ್ಲಿ ಇಲ್ಲಿ ಏನಂತ ಬರೀಬೇಕು ನಾವೀಗ, P&L. ಬಟ್ ಆನ್ಸರ್ ಎಲ್ಲ ಅಮೌಂಟ್ ಮಾತ್ರ ಏನು ಚೇಂಜ್ ಆಗಲ್ಲ, ಅಮೌಂಟ್ ಎಲ್ಲ ಸೇಮ್ ಆಗ್ತೈತಿ. ಬಟ್ ಹೆಸರುಗಳು ಮಾತ್ರ ಏನಾಗ್ತವೆ, ಇಲ್ಲಿ ಚೇಂಜ್ ಆಗ್ತವೆ. ಸೊ ಸಿಂಪಲ್ ಅರ್ಥ ಆಗಿದೆ. ಆಮೇಲೆ ಏನು ಮಾಡ್ತಾನೆ ಅಂತ ಹೇಳಿದೆ, ಆಗಲ್ಲ ನಿಮ್ಗೆ ಒಂದು ಮಾತು ಹೇಳಿದ್ನಲ್ಲ ನಾನು, ನವೀನ್ ಜಾಯಿಂಟ್ ವೆಂಚರ್ ಅಕೌಂಟ್ ಜೊತೆಗೆ ಇನ್ನೊಂದು ಅಕೌಂಟ್ ಪ್ರಿಪೇರ್ ಮಾಡ್ತಾನೆ. ಏನು, ಸಂಗಮೇಶನ್ ಅಕೌಂಟ್. ಇಲ್ಲಿ ಬರೋದು ನೋಡಿ, ಸಂಗಮೇಶನ್ ಅಕೌಂಟ್ ಪ್ರಿಪೇರ್ ಮಾಡ್ತಾನೆ. ಆದ್ರೆ ಸಂಗಮೇಶನ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋದು ಒಂದು ಗಮನ ಇರ್ಬೇಕು ನಮಗೆ. ಏನು ಗಮನ ಇರ್ಬೇಕಂದ್ರೆ, ಆಗಲ್ಲ ನಾನು ನೋಡ್ಬೋದು. ಈಗ ಸಂಗಮೇಶ್ ಏನ್ ಮಾಡ್ತಾನೆ, ನವೀನ್ ಮೇಲೆ ಒಂದು ಬಿಲ್ ನ ಡ್ರಾ ಮಾಡಿದ್ದ, ನೆನಪಿದೆ. ಅದು BR ಆಗಿತ್ತು. ಯಾರಿಗೆ BR ಆಗಿರ್ತೈತಿ, ಸಂಗಮೇಶ್ಗೆ. ಅದಕ್ಕೆ ಅವ ಬಿಡಿಸಂತ ಅಪೋಸಿಟ್ ಅಕೌಂಟ್ನಾಗ BR ಅಂತ ಬರೆದಿರ್ತಾನೆ. ಹಾಗಾದ್ರೆ ನವೀನ್ ಏನಾಗಿರ್ತೈತೆ ಅಂದ್ರೆ ಅದು BP ಆಗಿರ್ತೈತಿ. ನವೀನ್ ಏನಾಗಿರ್ತೈತೆ, ಅದು BP. ಹಾಗಾಗಿ ನವೀನ್ ಏನ್ ಮಾಡ್ಬಿಡ್ತಾನೆ, ಅವನ ಅಪೋಸಿಟ್ ಅಕೌಂಟ್ನಾಗ BP ನ ಹೀಗೆ ಬರೀತಾನೆ,
to BP account. So how much is the amount? 80,000. So clear ಆಯ್ತಾ? 80,000 ಆಯ್ತು. ಹಾಗಾದ್ರೆ ಅದಾದ್ಮೇಲೆ ಸಂಗಮೇಶ್ ಸಂಬಂಧಪಟ್ಟಂತೆ ಎಲ್ಲ ಐಟಮ್ ಈ ಕಡೆ ಬಂದು ಟ್ರಾನ್ಸ್ಫರ್ ಮಾಡಬೇಕು. ಈಗ ನೋಡಿ ನವೀನ್ ಬುಕ್ ನಾಗ ಏನಂತ ಬರೆದ್ರೆ ಬೈ ಸಂಗಮೇಶ್ ಅಂತ ಬರೆದ್ರೆ ಸರ್, ಟು ಸಂಗಮೇಶ್ ಅಂತ ಬರೆದ್ರೆ. ಹಾಗಾದ್ರೆ ಸಂಗಮೇಶ್ ಅಕೌಂಟ್ ನಾಗ ಏನು ಹಾಕೈತದು? ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಂತ ಹಾಕೈತಿ. 1/1 ಅವನು ಯಾವ ನೋಡ್ರಿ, ಕಾಸ್ಟ್ ಆಫ್ ಗೂಡ್ಸ್ ಅಥವಾ ಪರ್ಚೇಸ್ ಆಫ್ ಗೂಡ್ಸ್ 1,50,000. ಎರಡನೇದು ಏನದು? Freight and insurance 8,000. The problem is over. ಆದ್ರೆ ಇನ್ನೂ ಒಂದು ಇರ್ಬೇಕಂತ ನೋಡ್ರಿ, ಐತಿ. ಇನ್ನೂ ಒಂದು ಯಾರು ಇರ್ಬೇಕಂದ್ರೆ P&L ಒಂದು ಐತಿ ನೋಡ್ರಿ. ಅದನ್ನ P&L ಇದ್ರಾಗ ಬರ್ಬಿಡೋಣ. P&L ಅಕೌಂಟ್ಸ್, ಯಾಕಂದ್ರೆ ಸಪ್ರೇಟ್ ಆಗಿ ಜಾಯಿಂಟ್ ವೆಂಚರ್ ಅಕೌಂಟ್ ಹಾಕಬೇಕು. ನಾವೇನಂತ ಬರ್ಬಿಡುವುದು, ಒಂದು ಹೆಡಿಂಗ್ ಆಗಿ ಕೆಲವೊಂದು ಅದ್ರ ಬರ್ಕೋಬಹುದು. ಇದಾದ್ಮೇಲೆ ಈ ಅಕೌಂಟ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ರೆ ಏನಂತ ಕರೆಕ್ಟ್ ಐತಿ. ಸೊ ನೋಡ್ರಿ, ಟೋಟಲ್ ಮಾಡಿದ್ರೆ 1,50,000 ಮಾಡಿದ್ರೆ 1,80,000 ಆಯ್ತು. 1,80,000 ಆತಂದ್ರೆ 1,80,000 80,000 ಕಳೆದ್ರೆ ಇನ್ನೆಷ್ಟು ಉಳಿತು? 1,00,000. ನೋಡ್ರಿ, ಆಗಲೇ ಉಳಿದಂತ ಬ್ಯಾಲೆನ್ಸ್ 1,00,000, ಈಗ ಉಳಿದಂತ ಬ್ಯಾಲೆನ್ಸ್ 1,00,000. ಅಂದ್ರೆ ಎರಡು ಕರೆಕ್ಟ್ ಬ್ಯಾಲೆನ್ಸ್ ಬಂದ್ರೆ ಅದನ್ನ ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಐತಿ ಅಂತ ಅರ್ಥ. ಎರಡೂ ನಾವು ಸಬ್ಸ್ಟಿಟ್ಯೂಟ್ ಅಕೌಂಟ್ ಹಾಕಿರ್ತಾವೆ ನೋಡಿ, ಕೋ ವೆಂಚರ್ಸ್ ಅಕೌಂಟ್ ಹಾಕಿರ್ತಾವಲ್ಲ, ಅವೆರಡರ ಅಕೌಂಟ್ ಬ್ಯಾಲೆನ್ಸ್ ಏನಾಗಿರ್ಬೇಕು? ಒಂದ ಬರ್ಬೇಕು. ಒಂದ ಬರೆಯೋಣ ಬೇರೆ ಬೇರೆ ಬಂತು ಅಂದ್ರೆ ನಾವೆಲ್ಲ ತಪ್ಪು ಮಾಡಿದ್ವಿ ಅಂತ ಅರ್ಥ ಈ ಲೆಕ್ಕ. ಸೊ ಇದಕ್ಕೆ ನಾವೇನಂತ ಬರೆಯೋಣ ಅಂತಂದ್ರೆ, ಟು ಏನಂತ ಬ್ಯಾಂಕ್ ಅಕೌಂಟ್ ಇನ್ ಬ್ರಾಕೆಟ್ ಫೈನಲ್ ಸೆಟಲ್ಮೆಂಟ್. ಅಂದ್ರೆ ಇಬ್ಬರು ನಡರಕ್ಕೂ 1,00,000 ಸೆಟಲ್ಮೆಂಟ್ ಐತೆ ಅಂತ ಅರ್ಥ ಇದು. ಸೊ ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಮೆಥಡ್. ಓಕೆ.